ಬಗ್ಗೆ ಮತ್ತು ನಾವು ಏನೆಲ್ಲ ಕಾರ್ಯಗಳು ಮಾಡ್ತಾ ಇರೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಎಲ್ರಿಗೂ ಮೊದಲಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜಯನ್ ಅಂತ. ಅಖಿಲ ಭಾರತ ರೈತ ಪಾರ್ಟಿಯ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಕಳೆದ ಬಾರಿ ನಾವು 5 ಜನಕ್ಕೆ ಸೇರ್ಪಡೆ ಮಾಡಿಸಿದ್ವಿ. ಈ ಸತಿ 9 ಜನಕ್ಕೆ ಮಾಡಿದ್ದೀವಿ. ನಮ್ಮ ಅಖಿಲ ಭಾರತ ರೈತ ಪಾರ್ಟಿಯಲ್ಲಿ ನಮಗಿನ್ನ ಅನೇಕ ಆಲೋಚನೆಗಳು ಇಟ್ಕೊಂಡಿದ್ದೀವಿ. ಮೊನ್ನೆ ಮಂಡ್ಯದಲ್ಲಿ ಮೈ ಶುಗರ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಹೋಗಿ ಆ ಒಂದು ಹೋರಾಟದಲ್ಲಿ ನಿಂತು ರೈತರ ಪರವಾಗಿ ಬೆನ್ನೆಲುಬಾಗಿ ನಿಂತಿದ್ದೀವಿ. ಇನ್ನು ಎಲ್ಲ ಹಳ್ಳಿಗಳಿಗೂ, ಪ್ರತಿಯೊಂದು ಹಳ್ಳಿಗಳಿಗೂ, ಮಂಡ್ಯದಲ್ಲಿರೋ ಸುತ್ತಮುತ್ತ ಇರೋ ಎಲ್ಲ ಪ್ರತಿಯೊಂದು ಹಳ್ಳಿಗಳಿಗೂ ಹೋಗಿ ಯಾರೂ ಮೈ ಶುಗರ್ ಫ್ಯಾಕ್ಟ್ರಿಯ ಮುಚ್ಚಬಾರದು. ಅದು ರೈತರ ಒಂದು ಆಸ್ತಿ. ಎಷ್ಟೋ ವರ್ಷಗಳಿಂದ ಮೈಸೂರು ಮಹಾರಾಜ ಕಾಲದಿಂದನೂ ಮೈ ಶುಗರ್ ಅನ್ನೋ ಫ್ಯಾಕ್ಟ್ರಿನ ಎಲ್ಲರೂ ಅವರುಗಳು ರೈತರಿಗಾಗಿಯೇ ಅದು ನಡೀತಿದ್ದ ಒಂದು ಕಂಪನಿ. ಇವತ್ತು ಅದನ್ನು ಮುಚ್ತಾ ಇದ್ದಾರೆ ಅಂದ ತಕ್ಷಣ ನಾವು ಯಾರೂ ಸುಮ್ಮನೆ ಇರೋದಿಲ್ಲ. ಆಲ್ರೆಡಿ ಅನೇಕ ಬಾರಿ ಚರ್ಚೆಗಳು ಆಗಿದೆ. ಈಗ ನಮ್ಮ ಹೊಸ ಯೋಜನೆ ಏನಪ್ಪ ಅಂತಂದರೆ, ಎಲ್ಲ ನಮ್ಮ ರೈತರ ಪಕ್ಷದ ಹೋರಾಟಗಾರರು ಎಷ್ಟು ಜನ ಇದ್ದಾರೋ ಪ್ರತಿಯೊಬ್ಬರು ಸಂಘಟನೆಯವರನ್ನು ಸೇರಿ ನಾವು ಪ್ರತಿಯೊಂದು 36 ಕ್ಷೇತ್ರ ಹಳ್ಳಿಗಳಿಗೂ ಹೋಗಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ನಾವು ಹೋಗ್ತೀವಿ. ಅದರಲ್ಲಿ ಅಖಿಲ ಭಾರತ ರೈತ ಪಾರ್ಟಿ ಪಕ್ಷವು ಮುನ್ನುಗ್ಗುತ್ತಿದೆ. ಹಾಗಾಗಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ರೈತರ ಸಲುವಾಗಿ ನಿಂತು ಅವರಿಗೆ ನ್ಯಾಯನ ಕೊಡಿಸ್ತೀವಿ. ಅಲ್ಲಿ ಅಂತಲ್ಲ, ನಮ್ಮ ಕರ್ನಾಟಕ ರಾಜ್ಯಗಳಿಗೆ ಎಲ್ಲೇ ಆದರೂ ಸರಿ, ಒಂದು ರೈತರಿಗೆ ಒಂದು ಕರೆಂಟಿನ ಸಮಸ್ಯೆ ಆಗಲಿ, ನೀರಿನ ಸಮಸ್ಯೆ ಆಗಲಿ, ಅವರ ಕೆಲಸಕ್ಕೆ ತಕ್ಕಂಥ ಆದಾಯಗಳು ಬರ್ತಾ ಇಲ್ಲ, ಅದ್ರ ಸಮಸ್ಯೆಗಳಾಗಲಿ, ಏನೇ ಇರಲಿ ನಾವೆಲ್ಲ ನಿಂತೀವಿ. ನಮ್ಮ ಬೆಂಬಲವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಇರ್ತಾರೆ, ನಮ್ಮ ಕಾರ್ಯಕರ್ತರು ಇರ್ತಾರೆ. ಅವ್ರಿಗೆಲ್ಲರಿಗೂ ನೆರಳಾಗಿ ನಾವಿರ್ತೀವಿ. 24/7. ನಾನು ಅವತ್ತು ಹೇಳ್ದಂಗೆ ಇವತ್ತು ನನ್ನ ಏನು ದೂರವಾಣಿ ಸಂಖ್ಯೆ ಇರುತ್ತೋ ನೀವು ಯಾರು ಬೇಕಾದ್ರೆ ಕರೆ ಮಾಡ್ಬೋದು. ಸಮಸ್ಯೆ ರೈತರದಂತಲ್ಲ, ಯಾರೇ ಸಮಸ್ಯೆ ಆದರೂ ಸರಿ, ಮುಂದಿನ 2028ಗೆ ನಮ್ಮ ಪಕ್ಷದಿಂದನೂ ಅನೇಕ ಜನರು ಚುನಾವಣೆಗೆ ನಿಂತ್ಕೊತಾ ಇದ್ದಾರೆ, ನಿಲ್ಲಿಸ್ತಾ ಇದ್ದೀವಿ. ಅವ್ರು ಕ್ಯಾನ್ವಸಿಂಗಿಂದ ಹಿಡಿದು ಪ್ರತಿಯೊಂದು ನಾವು ಮಾಡಿಸ್ತೀವಿ. ನಾವು ಯಾವುದ್ರಲ್ಲಿ ಏನು ಕಡಿಮೆ ಇಲ್ಲ, ಯಾರಿಗೂ ನಾವೇನು ಕಮ್ಮಿ ಇಲ್ಲ. ನಮ್ಮಲ್ಲೂ ಅನೇಕ ಜನಗಳಿದ್ದಾರೆ, ಶಕ್ತಿ ಬಲ ಇದೆ, ಎಲ್ಲನೂ ಇದೆ. ಪ್ರತಿಯೊಬ್ಬರೂ ವಿಧಾನಸಭಾ ಕ್ಷೇತ್ರ ಮೆಟ್ಲನ್ನ ಮುಟ್ಟೇ ಮುಟ್ತೀವಿ ಅಂತ ನಾನು ಪ್ರಮಾಣವಾಗಿ ಹೇಳ್ತಾ ಇದ್ದೀನಿ. ನಮಸ್ಕಾರ.